ಇನ್ನು ಇವತ್ತು ಬ್ರಿಟಿಷರಿಲ್ಲ, ಇವತ್ತೇನು ನಮ್ಮ ಒಟ್ಟಿಗೆ ಸೇರುವಂತಹ ಪ್ರಕ್ರಿಯೆ ಇಲ್ಲ. 47ರಲ್ಲಿ ನಮ್ಗೆ ಸ್ವಾತಂತ್ರ್ಯ ಸಿಕ್ತು. ಸ್ವಾತಂತ್ರ್ಯ ಸಿಕ್ಕಿದ ನಂತರ ಇವತ್ತು ನಾವು ಯಾರ ವಿರುದ್ಧ ಹೋರಾಟ ಮಾಡಬೇಕು, ಯಾವುದಕ್ಕೋಸ್ಕರ ತರುವಂತಹದ್ದು ಇವತ್ತು ಶೂನ್ಯ. ಒಟ್ಟು ಹಿಂದಿನ ಮಾಡ್ತಾ ಇದ್ರು, ನಾವು ಮಾಡ್ತೇವೆ. ಸೊ ಮಾಡುವಂಥದ್ದು ಒಂದು ಪೂಜೆ ಪುನಸ್ಕಾರ ಕಾರ್ಯಕ್ರಮ ಯೋಜನೆಗಳು ಇದಾವೆ. ಕೆಲವು ಜನ ಮಾಡ್ತಾರೆ, ಕೆಲವು ಜನ ಇಲ್ಲ. ಒಟ್ಟು ನಮ್ಮ ಉತ್ಸವವನ್ನು ಮಾಡುವಂಥ ಪ್ರಕ್ರಿಯೆ ನಡೀತಾ ಇದೆ. ಛತ್ರಪತಿ ಶಿವಾಜಿ ಮಹಾರಾಜರದ್ದು ಕೂಡ ಜಯಂತಿಗಳನ್ನು ನಡೀತಾ ಇದೆ. ಆದರೆ ಮೂಲ ಉದ್ದೇಶ ಏನು ಅನ್ನುವಂಥದ್ದು ಈಗಿನ ಸ್ವಾತಂತ್ರ್ಯದ ನಂತರದ ಕೂಡ ನಾವು ಅದನ್ನ ಅನುಸರಿಸಬೇಕಾಗಿದೆ. ಅನುಸರಿಸಿದರೆ ಆ ಆಚರಣೆ ಅದಕ್ಕೊಂದು ಅರ್ಥ ಸಿಗುತ್ತೆ, ಸಾರ್ಥಕತೆ ಸಿಗುತ್ತೆ. ಸೊ ಆ ಹಿನ್ನೆಲೆಯಲ್ಲಿ ನಾವೆಲ್ಲರೂ ಗಂಭೀರವಾಗಿ ಯೋಚನೆ ಮಾಡಿ. ಸೊ ಇವತ್ತಿನ ದಿನದಲ್ಲಿ ಏನಾಗಿದೆ? ಇವತ್ತಿನ ದಿನದಲ್ಲಿ ಒಂದು ಸಂಘಟನೆ ಬೇಕಾಗಿದೆ.